ದಾಂಡೇಲಿಯಲ್ಲಿ ರೋಟರಿ ಕ್ಲಬ್ಬಿನಿಂದ ಉಚಿತ ಹೊಲಿಗೆ ಯಂತ್ರ ವಿತರಣೆ. ದಾಂಡೇಲಿ ನಗರದ ರೋಟರಿ ಕ್ಲಬ್ ವತಿಯಿಂದ ಮಾರ್ಗೋ ಸನ್ರೈಸ್ನ ರೋಟರಿ ಕ್ಲಬ್ ಕೊಡುಗೆಯಾಗಿ ನೀಡಿದ ಹೊಲಿಗೆ ಯಂತ್ರಗಳನ್ನು ಇಬ್ಬರು ಮಹಿಳೆಯರಿಗೆ ಉಚಿತವಾಗಿ ರೋಟರಿ ಭವನದಲ್ಲಿ ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ವಿತರಿಸಲಾಯಿತು. ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು, ಸ್ವಾವಲಂಬನೆಯ ಜೀವನದಿಂದ ಆರ್ಥಿಕ ಅವಲಂಬನೆಯ ಅವಶ್ಯಕತೆ ಇರುವುದಿಲ್ಲ. ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕಾದರೆ ತಮ್ಮ ಮನೆ ನಿರ್ವಹಣೆಯ ಜೊತೆಗೆ ಸ್ವಉದ್ಯೋಗ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸಾಧ್ಯ. ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಮಹಿಳೆಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರುವ ಸದುದ್ದೇಶದಿಂದ ಇಂತಹ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. 2 ಹೊಲಿಗೆ ಯಂತ್ರಗಳನ್ನು ನೀಡಿದ ಸನ್ರೈಸ್ನ ರೋಟರಿ ಕ್ಲಬ್ಬಿನ ಸೇವಾ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಹೊಲಿಗೆ ಯಂತ್ರಗಳನ್ನು ಪಡೆದುಕೊಂಡ ಮಹಿಳೆಯರು ಇದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಪ್ರಗತಿಯೆಡೆಗೆ ಮುಂದಡಿ ಇಡಬೇಕೆಂದು ಕರೆ ನೀಡಿದರು. ಹೊಲಿಗೆ ಯಂತ್ರಗಳನ್ನು ಸ್ವೀಕರಿಸಿದ ರಹಮತಾವಿ ಕಾದರ್ವಾಲಿ ಶೇಖ್ ಮತ್ತು ಆಯಿಷಾ ಮಕಾಂದಾರ್ ಅವರು ರೋಟರಿ ಕ್ಲಬ್ಬಿನ ಕಾರ್ಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಮಿಥುನ್ ನಾಯಕ್, ರೋಟರಿ ಕ್ಲಬ್ ಪ್ರಮುಖರಾದ ರಾಜೇಶ್ ತಿವಾರಿ, ಪ್ರಕಾಶ್ ಕಣಿವೇಹಳ್ಳಿ, ರಾಹುಲ್ ಬಾವಾಜಿ, ಶೇಖರ್ ಪೂಜಾರಿ, ಡಾಕ್ಟರ್ ಅನೂಪ್ ಮರ್ದೋಳ್ಕರ್, ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್, ಡಾಕ್ಟರ್ ವಿನಯ್ ತೇಲಿ, ವೆಂಕಟೇಶ್ ಪಾಂಡೆ ಮೊದಲಾದವರು ಉಪಸ್ಥಿತರಿದ್ದರು.